ಇದಷ್ಟು ಚರ್ಚೆ ಅಂತಾಗಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊದಲು ಮೆಜಾರಿಟಿ ತಗೊಳ್ಳೋಣ ಅಂದರು. ದಟ್ಸ್ ಅ ವೈಸ್ ರಿಪ್ಲೈ, ವೈಸ್ ರಿಯಾಕ್ಷನ್, ಜಾಣ ಉತ್ತರ ಅದು. ಆದರೆ ಒಂದು ಮೂಲದ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಸಲ ಚುನಾವಣೆಗೆ ಸ್ಪರ್ಧಿಸುವ ಮನಸ್ಸಿಲ್ಲ ಅಂತ. ಕಲಬುರಗಿಯ ಇನ್ನರ್ ಪಾಲಿಟಿಕ್ಸ್ನಲ್ಲಿ ಏನೇನೋ ಆಗೋಗ್ಬಿಟ್ಟಿದೆ. ನಾನು ನಿಂತ್ಕೊಂಡ್ರೆ ಬಿ ಜೆ ಪಿಯವರು ನನ್ನನ್ನು ಸೋಲ್ಸೋದಕ್ಕೆ ಎಲ್ಲ ಷಡ್ಯಂತ್ರಗಳನ್ನು ಮಾಡ್ತಾರೆ. ಗೆಲ್ಲೋದು ಕಷ್ಟ ಅಲ್ಲ, ನಾನು ಹೆಂಗೋ ಗೆಲ್ತೀನಿ ಕಲಬುರಗಿಯಲ್ಲಿ. ಆದರೆ ನನ್ನ ಸಮಯ, ನನ್ನ ಶ್ರಮ, ನನ್ನ ಶಕ್ತಿ ಎಲ್ಲ ಕಲಬುರಗಿಗೆ ಸೀಮಿತ ಆಗಿಬಿಡುತ್ತೆ. ದೇಶಾದ್ಯಂತ ಸುತ್ತಿ ಪ್ರಚಾರ ಮಾಡುವುದಕ್ಕಾಗೋದಿಲ್ಲ. ಆದ್ದರಿಂದ ನಾನು ಚುನಾವಣೆಗೆ ಈ ಸಲ ನಿಂತ್ಕೊಳ್ಳೋದು ಬೇಡ ಅನ್ಕೋತಾ ಇದ್ದೀನಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಆಪ್ತರ ಹತ್ರ ಹೇಳಿಕೊಂಡಿದ್ದಾರಂತೆ. ದಲಿತ ಓಟುಗಳಿಗಾಗಿ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾಗಿ ಪ್ರವಾಸ ಮಾಡಿ ಪ್ರಚಾರ ಮಾಡಿ ಒಂದಷ್ಟು ಓಟುಗಳನ್ನು ಶಿಫ್ಟ್ ಮಾಡಿಸಬಲ್ಲರು. ಅವರೇ ಸ್ವತಃ ಕಲಬುರಗಿಯಲ್ಲಿ ನಿಂತ್ಕೊಂಡು ತಮ್ಮ ಸಮಯ, ಶ್ರಮ ಎಲ್ಲವನ್ನೂ ಅಲ್ಲೇ ಹಾಕೋದಕ್ಕೆ ನಿಂತ್ಕೊಂಡ್ರೆ ಉಳಿದ ಕಡೆಗಳಲ್ಲಿ ಲಾಭ ಆಗಲಿಕ್ಕಿಲ್ಲ ಅನ್ನೋದೊಂದು ಲೆಕ್ಕಾಚಾರ. ಅದರ ಜೊತೆಗಿರುವ ಇನ್ನೂ ಒಂದು ಲೆಕ್ಕಾಚಾರ ಅಂದರೆ ಉತ್ತರ ಪ್ರದೇಶದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧಿಸಬೇಕು ಅಂತ. ಕಲಬುರಗಿ ಬೇಡ, ದಕ್ಷಿಣ ಬೇಡ, ಉತ್ತರದಿಂದ ಸ್ಪರ್ಧೆ ಮಾಡಿ ಅಂತ ಕಾಂಗ್ರೆಸ್ನಲ್ಲೊಂದು ಗಂಭೀರ ಚರ್ಚೆ ನಡೀತಾ ಇದೆ. ಇದು ಉತ್ತರ ಪ್ರದೇಶದಲ್ಲಿ 80 ಲೋಕಸಭಾ ಕ್ಷೇತ್ರ, 2 ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿ ಬರ್ತವೆ, SC ರಿಸರ್ವ್ಡ್, SC ಮೀಸಲು ಕ್ಷೇತ್ರಗಳು. ಅಲ್ಲಿ ದಲಿತ ಮುಸ್ಲಿಂ ಲೆಕ್ಕಾಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಪರ್ಧೆ ಒಂದು ದಲಿತ ಓಟ್ಗಳನ್ನು ಶಿಫ್ಟ್ ಮಾಡಿಸುತ್ತೆ ಕಾಂಗ್ರೆಸ್ಗೆ ಅಂತ. ಇಟಾವಾ ಮತ್ತು ಬಾರಾಬಂಕಿ 2 SC ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸೀಸ್. ಆ 2 ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡಿದರೆ ಅಕ್ಕಪಕ್ಕದ ಕ್ಷೇತ್ರಗಳು, ಇಡೀ ಉತ್ತರ ಪ್ರದೇಶದಲ್ಲಿ ದಲಿತ ಮತಗಳು ಕಾಂಗ್ರೆಸ್ಸಿನ ಕಡೆಗೆ ಬರಬಹುದು, ಕಾಂಗ್ರೆಸ್ಸಿನ ಮೈತ್ರಿಕೂಟದ ಕಡೆಗೆ ಬರಬಹುದು ಅನ್ನೋದು ಲೆಕ್ಕಾಚಾರ. ಇದು ಚರ್ಚೆ ನಡೀತಾ ಇದೆ. ಆದರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಸಿಗೆ ಸಿಗೋದಾದರೂ ಎಷ್ಟು ಸೀಟು, ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ? ಹೆಂಗೂ ಮಾಯಾವತಿ ಅಷ್ಟು ಆ್ಯಕ್ಟಿವ್ ಆಗಿ ಉಳಿದಿಲ್ಲ, ದಲಿತ ಮತಗಳ ಮೇಲೆ ಹಿಡ್ತಾ ಇದ್ದಂಥವರು. ಈಗ ದಲಿತ ಮತದಾರರು ಒಂದು ರೀತಿ ಲೀಡರ್ಲೆಸ್ ಅನ್ನೋ ಥರ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಪರ್ಧೆಯಿಂದ ಲಾಭ ಆಗಬಹುದು. ಮತ್ತೊಂದು ರಿವರ್ಸ್ ಮೈಗ್ರೇಷನ್ ಆಗಬಹುದು ದಲಿತ ಮತಗಳದ್ದು ಅನ್ನೋದು ಲೆಕ್ಕಾಚಾರ. ಆದರೆ ಸಮಾಜವಾದಿ ಪಕ್ಷ ಕಾಂಗ್ರೆಸ್ಸಿಗೆ ಎಷ್ಟು ಸ್ಥಾನಗಳನ್ನು ಉತ್ತರ ಪ್ರದೇಶದಲ್ಲಿ ಬಿಟ್ಟುಕೊಡುತ್ತೆ? ಉತ್ತರ ಪ್ರದೇಶದ ಜಾತಿ ಲೆಕ್ಕಾಚಾರ 25% ಮೇಲ್ವರ್ಗ ಇದ್ದಾರೆ, ಹಿಂದುಳಿದ 39%, SC ಮತ್ತು ST ಸೇರಿಸಿ 20% ಇದ್ದಾರೆ. ಅಲ್ಲಿ ಮುಸ್ಲಿಂ 16%. ಪ್ರಶ್ನೆ ಇರೋದು ಎಷ್ಟು ಕ್ಷೇತ್ರಗಳು ಕಾಂಗ್ರೆಸ್ಸಿಗೆ ಸ್ಪರ್ಧಿಸುವುದಕ್ಕೆ ಅಂತ ಉತ್ತರ ಪ್ರದೇಶದಲ್ಲಿ ಸಿಗ್ತವೆ ಅಂತ. ಯಾಕಂದರೆ ನಿನ್ನೆಯ ಸಭೆಯಲ್ಲಿ ಬಂದಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯನೂ ಇದೆ. ನಿನ್ನೆಯ ಸಭೆಯಲ್ಲಿ ನಮ್ಮ ಮಮತಾ ಬ್ಯಾನರ್ಜಿ ಮೇಡಮು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರೈಮ್ ಮಿನಿಸ್ಟೀರಿಯಲ್ ಅಭ್ಯರ್ಥಿ ಆಗಲಿ ಅಂತ ಹೇಳಿದ್ದು ಒಂದೇ ಅಲ್ಲ, ಅದರ ಜೊತೆಗೆ ಇನ್ನೂ ಒಂದು ಹೇಳಿದ್ದಾರೆ ಅವರು. ಪ್ರಿಯಾಂಕಾ ಗಾಂಧಿ ವಾರಾಣಸಿಯಲ್ಲಿ ಮೋದಿ ವಿರುದ್ಧ ಸ್ಪರ್ಧೆ ಮಾಡಲಿ ಅಂದ್ರಂತೆ. ವಾರಾಣಸಿಯಲ್ಲಿ ಮೋದಿ ವಿರುದ್ಧ ಸ್ಪರ್ಧೆ ಮಾಡಲಿ ಅಂತ. ಯಥಾ ಪ್ರಕಾರ ಕಾಂಗ್ರೆಸ್ನವ್ರಿಗೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಆ ಪ್ರಪೋಸಲ್ಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಪುಣ್ಯಕ್ಕೆ ಅಖಿಲೇಶ್ ಯಾದವ್ ಮಧ್ಯದಲ್ಲಿ ಮಾತಾಡಿದ್ದಾರೆ. ಅದನ್ನು ನಾವು ನಿರ್ಧಾರ ಮಾಡ್ತೀವಿ ಬಿಡಿ ಅಂತ. ನಾವು ನಿರ್ಧಾರ ಮಾಡ್ತೀವಿ ಬಿಡಿ ಏನರ್ಥ ಅದು? ಕಾಂಗ್ರೆಸ್ಸಿಗೆ ಯಾವ ಕ್ಷೇತ್ರಗಳನ್ನು ಕೊಡಬೇಕು, ಎಷ್ಟು ಕ್ಷೇತ್ರಗಳನ್ನು ಕೊಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತ. ಯಾಕಂದರೆ ನಿನ್ನೆಯ ಸಭೆಯಲ್ಲಿ ಅದಕ್ಕಿಂತ ಮುಂಚೆನೇ ಒಂದು ತೀರ್ಮಾನ ಆಗಿತ್ತು. ಸೀಟ್ ಶೇರಿಂಗ್ ವಿಷಯವನ್ನು ರಾಜ್ಯ ಮಟ್ಟದಲ್ಲಿ ಮುಖಂಡರುಗಳ ಮಾತಾಡಿ ಬಗೆಹರಿಸಿಕೊಳ್ಳಬೇಕು, ಬಗೆಹರಿಯದಂಥ ಸನ್ನಿವೇಶದಲ್ಲಿ ಮಾತ್ರ ದಿಲ್ಲಿಗೆ ಆ ವಿಷಯ ಬರಬೇಕು ಅಂತ ನಿನ್ನೆಯ ಸಭೆಯಲ್ಲಿ ನಿರ್ಧಾರ ಆಗಿದೆ. ಹಾಗಿದ್ದಾಗ ಉತ್ತರ ಪ್ರದೇಶದಲ್ಲಿ ವಾರಾಣಸಿ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸುವುದನ್ನು INDIA ಮೀಟಿಂಗ್ನಲ್ಲಿ ಯಾಕೆ ಚರ್ಚೆ ಮಾಡ್ತೀರಿ ನೀವು ಅಂತ, ದಿಲ್ಲಿ ಮೀಟಿಂಗ್ನಲ್ಲಿ ಯಾಕೆ ಚರ್ಚೆ ಮಾಡ್ತೀರಿ ಅಂತ ಅಖಿಲೇಶ್ ಯಾದವ್. ಅದನ್ನು ನಾವು ನಿರ್ಧಾರ ಮಾಡ್ತೀವಿ ಬಿಡಿ ಅಂದರು. 80 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಸಿಗೆ ಸದ್ಯಕ್ಕಿರೋದು ಒಂದೇ, ಸೋನಿಯಾ ಗಾಂಧಿ, ರಾಯ್ಬರೇಲಿ.
ಕಳೆದ ವಿಧಾನಸಭೆಯಲ್ಲಿ ಎರಡಿತ್ತು, ಕಳೆದ ಲೋಕಸಭೆಯಲ್ಲಿ 2014ರ ಲೋಕಸಭೆಯಲ್ಲಿ 2 ಕ್ಷೇತ್ರಗಳಿದ್ದು, ಅಮೇಥಿ ಮತ್ತು ರಾಯ್ಬರೇಲಿ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇಬ್ಬರು ಗೆದ್ದಿದ್ರು. 2019ರ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಸೋತರು. ಈಗ ಇರೋದು ಒಂದೇ. ಹಾಲಿ 1 ಕ್ಷೇತ್ರಗಳನ್ನು ಮಾತ್ರ ಹೊಂದಿರುವ ಕಾಂಗ್ರೆಸ್ಸಿಗೆ 80ರ ಪೈಕಿ ಎಷ್ಟು ಕ್ಷೇತ್ರಗಳನ್ನು ಬಿಟ್ಟುಕೊಡಬೇಕು ಮೈತ್ರಿಯಲ್ಲಿ ಅನ್ನೋದನ್ನು ಸಮಾಜವಾದಿ ಪಕ್ಷ ತೀರ್ಮಾನ ಮಾಡುತ್ತೆ. ಸಮಾಜವಾದಿ ಪಕ್ಷದವ್ರದ್ದು 5 ಸ್ಥಾನಗಳಿದ್ದಾವೆ. BJP 62, 80ರ ಪೈಕಿ. ಅಪನಾದಳ 2, BSP 10, ಸಮಾಜವಾದಿ ಪಕ್ಷ 5, ಕಾಂಗ್ರೆಸ್ 1. ಅಪನಾದಳ BJPಯ ಅಲಯನ್ಸು, ಅಲ್ಲಿಗೆ 64 ಆಯಿತು. ಅಂದರೆ NDAಗೆ. BSP ಇದ್ದಾರೆ, SP 5, ಕಾಂಗ್ರೆಸ್ 1. ನಾವು ನಿರ್ಧಾರ ಮಾಡ್ತೀವಿ ವಾರಣಾಸಿಯಿಂದ ಸ್ಪರ್ಧೆಯನ್ನು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಸೋನಿಯಾ ಗಾಂಧಿಯವರು ಅವರ ಆರೋಗ್ಯದ ಕಾರಣಕ್ಕಾಗಿ 2024ರ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದು ಡೌಟು ಅಂತ ಒಂದು ಸುದ್ದಿ ಇತ್ತು. ರಾಯಬರೇಲಿಗೆ ಪ್ರಿಯಾಂಕಾ ಗಾಂಧಿ ಬರ್ತಾರೆ ಅಂತ. ಪ್ರಿಯಾಂಕಾ ಗಾಂಧಿನೂ ಆ ಲೆಕ್ಕಾಚಾರದಲ್ಲಿ ಇದ್ರಂತೆ. ಅಮ್ಮನ ಕ್ಷೇತ್ರದಿಂದ ಮಗಳು ಸ್ಪರ್ಧೆ ಮಾಡೋದು ಅಂತ. ಮಮತಾ ಬ್ಯಾನರ್ಜಿ ಒಂದು ವಾರಣಾಸಿಯಿಂದ ಸ್ಪರ್ಧೆ ಮಾಡಿ ಅಂದ್ಬಿಟ್ರು. ಈ ಅಂಥದ್ದೊಂದು ರಿಸ್ಕಿಗೆ ಮೊದಲನೇ ಚುನಾವಣೆ ಪ್ರಿಯಾಂಕಾ ಗಾಂಧಿಗೆ. ಅಂಥದ್ದೊಂದು ರಿಸ್ಕಿಗೆ ತಮ್ಮನ್ನು ತಾವು ಒಡ್ಡಿಕೊಳ್ತಾರ ಮೋದಿ ವಿರುದ್ಧದ ಸ್ಪರ್ಧೆಗೆ ಅಂತ ಗೊತ್ತಿಲ್ಲ. ಅಖಿಲೇಶ್ ಯಾದವ್ ಹೇಳಿದ್ದಾರೆ ಅದರ ನಿರ್ಧಾರ ನಾವು ಮಾಡ್ತೀವಿ ಅಂತ. ನಾವು ಮಾಡ್ತೀವಿ ಅದರ ನಿರ್ಧಾರ ಅಂತ. ಭಾಳ ಇಂಟ್ರೆಸ್ಟಿಂಗ್ ಇದೆ ಇದು. ಸದ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಉತ್ತರ ಪ್ರದೇಶಕ್ಕೆ ಹೋಗಿ ಸ್ಪರ್ಧೆ ಮಾಡ್ತಾರಾ ಅನ್ನೋದೊಂದು ಇದೆ. ಇಟಾವಾ ಮೀಸಲು ಕ್ಷೇತ್ರ. ರಾಮಶಂಕರ್ ಕಥೇರಿಯಾ ಅಂತ BJP MP ಇದ್ದಾರಲ್ಲಿ. ಸಮಾಜವಾದಿ ಪಕ್ಷ 2nd ಪ್ಲೇಸಿಗೆ ಬಂದಿತ್ತು. ಫೈಟ್ ಕೊಟ್ಟಿದ್ದು ಸಮಾಜವಾದಿ ಪಾರ್ಟಿ. ಕಾಂಗ್ರೆಸ್ಸಲ್ಲಿ ತಗೊಂಡಿರೋದು ಲಾಸ್ಟ್ ಚುನಾವಣೆಯಲ್ಲಿ ಬರೀ 16,000 ಓಟು. ಬರೀ 16,000. 5.25 ಲಕ್ಷ BJP ತಗೊಂಡ್ರೆ 4.5 ಲಕ್ಷ ಸಮಾಜವಾದಿ ಪಾರ್ಟಿ ತಗೊಂಡಿತ್ತು. ಕಾಂಗ್ರೆಸ್ ತಗೊಂಡಿರೋದು 16,500 ಓಟು. ಬಾರಾಬಂಕಿ ಒನ್ಸ್ ಅಗೇನ್ BJP ಹಾಲಿ ಸಂಸದರಿದ್ದಾರಲ್ಲಿ 5,35,000 ಓಟ್ ತಗೊಂಡಿದ್ರು. ಬಾರಾಬಂಕಿಯಲ್ಲೂ ಕೂಡ 2nd ಪ್ಲೇಸ್ನಲ್ಲಿದ್ದದ್ದು ಸಮಾಜವಾದಿ ಪಾರ್ಟಿನೇ, 4.25 ಲಕ್ಷ ಓಟು. ಇಲ್ಲಿ ಕಾಂಗ್ರೆಸ್ ಒಂದು ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಇತ್ತು. 1,59,000 ಓಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ತಗೊಂಡಿದ್ದು. ತನುಜಾ ಪೂನಿಯಾ 3rd ಪ್ಲೇಸು. ಬಾರಾಬಂಕಿನೇ ಬೆಟರ್ ಇದ್ದಿದ್ರಲ್ಲಿ. ಇದೊಂದು ಪ್ರಪೋಸಲ್ ಅಷ್ಟೇ. ಮಲ್ಲಿಕಾರ್ಜುನ ಖರ್ಗೆ ಅವರು ಉತ್ತರ ಪ್ರದೇಶಕ್ಕೆ ಹೋಗಿ ಸ್ಪರ್ಧಿಸುವುದರಿಂದ ಕಾಂಗ್ರೆಸ್ಸಿಗೆ ಲಾಭವಾಗಬಹುದು. ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೇಳಿದ್ರೆ ನಾನು ನಿಂತ್ಕೊಳ್ಳೋದೇ ಬೇಡ ಈ ಸಲ ಅಂತಿದ್ದಾರಂತೆ. ಕಲಬುರಗಿಗೆ ಇನ್ಯಾರಿಗೋ ಕೊಟ್ಟು ಯಾವುದೋ ಹೆಸರೊಂದು ಓಡ್ತಾ ಇದೆ, ನಾನು ಪ್ರಚಾರ ಮಾಡ್ತೀನಿ, ತಪ್ಪೇನಲ್ಲ. ಪ್ರಧಾನಿ ಆಗಬೇಕಾದಂಥವ್ರು ಲೋಕಸಭೆಯಲ್ಲೇ ಇರಬೇಕು ಅನ್ನೋ ನಿಯಮ ಏನಿದೆ. ಮನಮೋಹನ್ ಸಿಂಗ್ ಇರಲಿಲ್ಲ, ರಾಜ್ಯಸಭೆ ಮೆಂಬರು. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆ ಮೆಂಬರು. ಇಷ್ಟೆಲ್ಲ ಚರ್ಚೆ ಆಗಿತ್ತು. ಈಗ ಬರೋ ವಿಷಯ, ಕೆಲವು ಇಂಟ್ರೆಸ್ಟಿಂಗ್ ಅಂಕಿ ಸಂಖ್ಯೆಗಳು ಕೂಡ ಚರ್ಚೆಗೆ ಬಂತು. ಇದ್ರ ಮಧ್ಯದಲ್ಲಿ ಇನ್ನೊಂದಾಗಿದೆ ಮೀಟಿಂಗ್ನಲ್ಲಿ, ಅದೊಂದು ಹೇಳೋದು ಮರ್ತೆ ನಾನು. ಈ ನಿತೀಶ್ ಕುಮಾರು ಮಾತಾಡ್ತಿದ್ರಂತೆ. ಸ್ಟಾಲಿನ್ ಏನಂದಿದ್ದಾರೆ, ನಿತೀಶ್ ಕುಮಾರ್ ಹಿಂದಿಲಿ ಮಾತಾಡ್ತಿದ್ದಾರೆ, ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅಂತ TR ಬಾಲು ಹೇಳಿದ್ದಾರೆ. ಹಿಂದಿಲಿ ಮಾತಾಡ್ತಿದ್ದಾರೆ ಅವರು, ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅಂತ. ನಿತೀಶ್ ಕುಮಾರ್ಗೆ ಸಡನ್ಲಿ ಸಿಟ್ಟು ಬಂದ್ಬಿಟ್ಟಿದೆ. RJD ಸಂಸದ ಮನೋಜ್ ಝಾ ಇದ್ರಂತೆ ಪಕ್ಕದಲ್ಲಿ, ಅವರಿಗೆ TR ಬಾಲು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಅವ್ರು ಏನು ಹೇಳ್ತಿದ್ದಾರೆ ಅದನ್ನ ಇಂಗ್ಲೀಷಲ್ಲಿ ಹೇಳಿ ಅಂತ. ನಿತೀಶ್ ಕುಮಾರ್ ಅವ್ರಿಗೆ ಕೆಂಡಾಮಂಡಲ ಕೋಪ ಬಂತಂತೆ. ಏನು ಟ್ರಾನ್ಸ್ಲೇಟ್ ಮಾಡೋದು? ಹಿಂದಿ ರಾಷ್ಟ್ರ ಭಾಷೆ, ಅದನ್ನು ಎಲ್ಲರೂ ಕಲಿಬೇಕು ಅಂದ್ರಂತೆ. ಹಿಂದಿ ರಾಷ್ಟ್ರ ಭಾಷೆ ಎಲ್ಲರೂ ಕಲಿಬೇಕು. ಬ್ರಿಟಿಷರನ್ನು ಯಾವತ್ತೋ ಹೊರಗೆ ಹಾಕಿದ್ದೀವಿ ನಾವು. ಬ್ರಿಟಿಷರನ್ನು ಯಾವತ್ತೋ ಹೊರಗೆ ಹಾಕಿದ್ದೀವಿ. ವಸಾಹತುಶಾಹಿಯ ಪಳಿಯುಳಿಕೆಗಳನ್ನು ಕೂಡ ಹೊರಗೆ ಎಸಿಬೇಕು. ವಸಾಹತುಶಾಹಿಯ ಪಳಿಯುಳಿಕೆ ಅಂತ ಯಾವುದಕ್ಕಂದ್ರೆ ಇಲ್ಲಿ ಇಂಗ್ಲೀಷ್ಗೆ. ಬ್ರಿಟಿಷರು ಹೋಗಿದ್ದಾರೆ, ಅವ್ರ ಭಾಷೆನೂ ಹೊರಗೆ ಹಾಕ್ಬೇಕು ನಾವು ಅಂತ. ಮನೋಜ್ ಝಾ RJD ಸಂಸದ ಅವರೇನೋ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ರೆಡಿ ಆದ್ರಂತೆ.
ನಿತೀಶ್ ಕುಮಾರ್ ಸೆಡ್ ನೋ, ನಾನು ಹಿಂದಿಲೇ ಮಾತಾಡ್ತೀನಿ, ನೀವು ಹಿಂದಿಲೇ ಕೇಳಿಸ್ಕೋಬೇಕು ಅಂತ. ಟ್ರಾನ್ಸ್ಲೇಷನ್ ಮಾಡೋಕ್ಕೂ ಬಿಡಲಿಲ್ಲ. ಇಡೀ ಮೀಟಿಂಗ್ನಲ್ಲಿ ಹಿಂದಿಯಲ್ಲೇ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇದೊಂದು ನೆನ್ನೆ ಮೀಟಿಂಗ್ನಲ್ಲಿ ಇಂಟ್ರೆಸ್ಟಿಂಗ್ ವಿಷಯ. ಈಗ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಖ್ಯೆಗಳಿಗೆ ಬರೋಣ ಬನ್ನಿ. ಡಿಸೆಂಬರ್ 31ರ ಒಳಗೆ ಸೀಟ್ ಶೇರಿಂಗ್ ಮುಗಿಬೇಕು ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದಕ್ಕೆ ಬಹುತೇಕ ಪಕ್ಷಗಳು ಒಕ್ಕೋರಲಿನಿಂದ ಕರೆಕ್ಟ್ ಅಂದರು. ಒಕ್ಕೋರಲಿನಿಂದ ಹೌದು, ಸೀಟ್ ಶೇರಿಂಗ್ ಆಗಿಬಿಡ್ಬೇಕು ಅಂತ. ಮಮತಾ ಬ್ಯಾನರ್ಜಿನೇ ಹೇಳಿದರು 300 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ BJP ನೇರ ಫೈಟ್ ಇದೆ. ಆ 300 ಕ್ಷೇತ್ರಗಳನ್ನು ಕಾಂಗ್ರೆಸ್ ಫೈಟ್ ಮಾಡ್ಕೊಳ್ಳಿ. ಆ 300 ಕ್ಷೇತ್ರಗಳ ಪೈಕಿ ಎಲ್ಲೆಲ್ಲಿ ನಮ್ಮ ಪಕ್ಷಗಳು, ವಿಪಕ್ಷಗಳು ಅಂದರೆ ಮಿತ್ರ ಪಕ್ಷಗಳು ಸ್ಟ್ರಾಂಗ್ ಇದ್ದಾವೆ, ನಾವೆಲ್ಲ ಬೆಂಬಲಕ್ಕೆ ನಿಂತ್ಕೊಳ್ತೀವಿ. ಉಳಿದ 243 ಕ್ಷೇತ್ರಗಳಲ್ಲಿ ಫೈಟ್ ಆಗೋದು ಪ್ರಾದೇಶಿಕ ಪಕ್ಷಕ್ಕೂ BJPಗೂ. ಅಲ್ಲಿ ಕಾಂಗ್ರೆಸ್ಸು ಪ್ರಾದೇಶಿಕ ಪಕ್ಷಗಳ ಸಪೋರ್ಟಿಗೆ ನಿಂತ್ಕೋಬೇಕು. ಅಂದರೆ ಒಂದು ನಂಬರ್ನೇ ಹೇಳಿಬಿಟ್ರ ಮಮತಾ ಬ್ಯಾನರ್ಜಿ ಅವರು, 300 ನಿಮಗೆ, 243 ನಮ್ಮೆಲ್ಲರಿಗೂ ಸೇರಿಸಿ ಅಂತ. ಹಂಗೆ ನೋಡಿದ್ರೆ ಅಂದರೆ ಅವ್ರು ಹೇಳಿದಾಗ ಮಹಾರಾಷ್ಟ್ರದಲ್ಲೂ ಆದಷ್ಟು ಬೇಗ ಮುಗಿಸ್ಬಿಡೋಣ ಅಂತ ಉದ್ಧವ್ ಠಾಕ್ರೆ ಅಂದ್ರಂತೆ. ಕೆಲವು ರಾಜ್ಯಗಳಲ್ಲಿ ಮಾತ್ರ ಚರ್ಚೆ ಆಗಬೇಕಾಗಿರುವಂಥದ್ದು, ಕೆಲವೇ ರಾಜ್ಯಗಳಲ್ಲಿ. ಉದಾಹರಣೆಗೆ ನೇರ ಫೈಟಲ್ಲಿ ಮಧ್ಯಪ್ರದೇಶದಲ್ಲಿ 29 ಲೋಕಸಭಾ ಕ್ಷೇತ್ರ ಬರ್ತವೆ, ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ, ಗುಜರಾತು BJP ವಿರುದ್ಧ ಇರೋದೇ ಕಾಂಗ್ರೆಸ್ಸು 26 ಕ್ಷೇತ್ರ, ರಾಜಸ್ಥಾನ BJP ವರ್ಸಸ್ ಕಾಂಗ್ರೆಸ್ಸು 25 ಲೋಕಸಭಾ ಕ್ಷೇತ್ರ, ಆಂಧ್ರ ಪ್ರದೇಶ 25, ಒಡಿಸ್ಸಾ 21, ತೆಲಂಗಾಣ 17. ನೋ ಅಂದರೆ ಇದು ತೆಲಂಗಾಣ ದೆರ್ ಇಸ್ ನೋ BJP, ಆಂಧ್ರ ಪ್ರದೇಶ BJP ಪ್ರೆಸೆನ್ಸ್ ಇಸ್ ವೆರಿ ಲೆಸ್, ಅಸ್ಸಾಂನಲ್ಲಾಗುತ್ತೆ, ಛತ್ತೀಸ್ಗಢದಲ್ಲಾಗುತ್ತೆ, ಉತ್ತರಾಖಂಡ, ಹಿಮಾಚಲ ಫೈಟ್ ಆಗುವಂಥದ್ದು. ಉಳಿದ ರಾಜ್ಯಗಳು BJP ವರ್ಸಸ್ ಪ್ರಾದೇಶಿಕ ಪಕ್ಷಗಳು. ಇನ್ನೂರ 15 ಕ್ಷೇತ್ರಗಳು ಈ ಎಲ್ಲ ರಾಜ್ಯಗಳಲ್ಲಿ ಬಂದವು. ಮಮತಾ ಬ್ಯಾನರ್ಜಿ ಹೇಳಿದ್ದು 300 ಕ್ಷೇತ್ರಗಳಲ್ಲಿ BJP ವರ್ಸಸ್ ಕಾಂಗ್ರೆಸ್ ಇದೆ ಅಂತ. ಬಟ್ ನೀವು ಕಳೆದ ಚುನಾವಣೆಯ ಲೆಕ್ಕ ತಗೊಂಡ್ರೆ BJP ವರ್ಸಸ್ ಕಾಂಗ್ರೆಸ್ ಆಗಿರೋದು 190 ಕ್ಷೇತ್ರಗಳಲ್ಲಿ. 190ರ ಪೈಕಿ 175 BJP ಗೆದ್ಕೊಳ್ತು, 15 ಕಾಂಗ್ರೆಸ್ ಗೆದ್ಕೊಳ್ತು. BJP ವರ್ಸಸ್ ಕಾಂಗ್ರೆಸ್ ನೇರ ಫೈಟ್ ಬಿದ್ದಿದ್ದು. ಅಂದರೆ ಮೊದಲನೇ ಸ್ಥಾನದಲ್ಲಿ BJP ಯಾರು ಇರುತ್ತೆ ಅಥವಾ ಕಾಂಗ್ರೆಸ್ ಯಾರು ಇರುತ್ತೆ. 190ರ ಪೈಕಿ 175 BJP ಗೆದ್ಕೊಳ್ತು, 15 ಕಾಂಗ್ರೆಸ್ ಗೆದ್ಕೊಳ್ತು. ವೋಟ್ ಶೇರ್ ಬಂದರೆ ಈ 190 ಕ್ಷೇತ್ರಗಳನ್ನು ಸಪ್ರೇಟಾಗಿ ತಗೊಂಡ್ರೆ 56.5% BJPಗಿದೆ, 35.3% ಕಾಂಗ್ರೆಸ್ಸಿಗಿತ್ತು ವೋಟ್ ಶೇರ್. ಇದನ್ನೇ ನೀವು 2014ರ ಲೋಕಸಭಾ ಚುನಾವಣೆಗೆ ತಗೊಂಡ್ರೆ 186 ಕ್ಷೇತ್ರಗಳಲ್ಲಿ BJP ವರ್ಸಸ್ ಕಾಂಗ್ರೆಸ್ ಡೈರೆಕ್ಟ್ ಫೈಟ್ ಆಗಿದೆ. 186ರ ಪೈಕಿ 162 ಕ್ಷೇತ್ರಗಳನ್ನು BJP ಗೆದ್ಕೊಂಡು 24 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ಕೊಂಡಿತ್ತು 2014ರಲ್ಲಿ. ಇದು ಈಗ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ 300 ಕ್ಷೇತ್ರದಲ್ಲಿ ಫೈಟ್ ಇದೆ, ನಿಮಗೆ 300 ಕ್ಷೇತ್ರದಲ್ಲಿ ನೀವು ನಿಂತ್ಕೊಳ್ಳಿ ಅಂತ. ಉಳಿದಲ್ಲಿ ಮೈತ್ರಿ ಅಂತ ಆಗೋದಾದರೆ ಯಾವ್ಯಾವ ರಾಜ್ಯಗಳಲ್ಲಿ ಮೈತ್ರಿ ಆಗಬೇಕಾಗಿರೋ ಉತ್ತರ ಪ್ರದೇಶದಲ್ಲಿ ಆಗಬೇಕು, ಅತಿ ದೊಡ್ಡ ರಾಜ್ಯ, 80 ಲೋಕಸಭಾ ಕ್ಷೇತ್ರ ಬರ್ತವೆ, ಮೈತ್ರಿ ಆಗಬೇಕು. ಮಹಾರಾಷ್ಟ್ರ, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ಸಿನ ಮೈತ್ರಿ ಆಗಬೇಕು, ಸೀಟ್ ಶೇರಿಂಗ್ ಆಗಬೇಕು. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣ, NCP ಶರದ್ ಪವಾರ್ ಬಣ ಮತ್ತು ಕಾಂಗ್ರೆಸ್ 3 ಪಕ್ಷಗಳ ಮಧ್ಯದಲ್ಲಿ 48 ಕ್ಷೇತ್ರಗಳ ಹಂಚಿಕೆಯಾಗಬೇಕು. ಪಶ್ಚಿಮ ಬಂಗಾಳ, ಮಮತಾ ಬ್ಯಾನರ್ಜಿ ಇಷ್ಟೆಲ್ಲ ಸಲಹೆ ಕೊಟ್ಟರಲ್ಲ, ಅವರ ರಾಜ್ಯದಲ್ಲೇ ಸೀಟ್ ಶೇರಿಂಗ್ ಆಗಬೇಕಾಗಿದೆ, 42 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಮಮತಾ ಬ್ಯಾನರ್ಜಿ ಕೇಳಿದ್ರೆ 2 ಕಾಂಗ್ರೆಸ್ಸಿಗೆ ಕೊಡ್ತೀವಿ ಅಂತಾರಂತೆ, 2 ಕಾಂಗ್ರೆಸ್ಸಿಗೆ ಕೊಡ್ತೀವಿ ಅಂತಾರಂತೆ. ಬಿಹಾರ 40 ಕ್ಷೇತ್ರಗಳಲ್ಲಿ ಸೀಟ್ ಶೇರಿಂಗ್ ಆಗಬೇಕು. ಬಿಹಾರದಲ್ಲಿ ಕಾಂಗ್ರೆಸ್ ಒಂಥರ ಥರ್ಡ್ ಪಾರ್ಟಿಯ ರೀತಿಯಲ್ಲಿ ಜೊತೆಗಿದೆ, ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಯಾದವರ ಜೊತೆಯಲ್ಲಿ 3ನೇ ಪಕ್ಷವಾಗಿದೆ. ತಮಿಳುನಾಡು 39, DMK ಜೊತೆಗೆ ಸೀಟ್ ಶೇರಿಂಗ್ ಆಗಬೇಕು. ಕೇರಳ 20 ಕ್ಷೇತ್ರ, ಕಮ್ಯುನಿಸ್ಟ್ ಪಕ್ಷದವರ ಜೊತೆಗೆ ಸೀಟ್ ಶೇರಿಂಗ್ ಆಗಬೇಕು.
ಜಾರ್ಖಂಡ್ 14, ಪಂಜಾಬ್ 13. ಪಂಜಾಬದೊಂದು ದೊಡ್ಡ ಕಥೆ ಇದೆ, ಬರ್ತೀನಿ ನಾನು. ದೆಹಲಿ 7. ಇಷ್ಟು ಕ್ಷೇತ್ರಗಳಲ್ಲಿ ಸೀಟ್ ಶೇರಿಂಗ್ ಆಗಬೇಕಾಗಿದೆ. ಪಂಜಾಬ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಸಾಹೇಬರು ಕಾಂಗ್ರೆಸ್ಸಿಗೆ ಸೀಟ್ ಬಿಟ್ಕೊಡೋ ಮೈಂಡ್ಸೆಟ್ನಲ್ಲಿಲ್ಲ. ಅಂದರೆ ಏನೋ ಸರ್ವೆ ಮಾಡಿಸಿದಾರಂತೆ, 13 ಲೋಕಸಭಾ ಕ್ಷೇತ್ರ ಬರ್ತಾವೆ ಸರ್ ಪಂಜಾಬ್ನಲ್ಲಿ, 10ರಲ್ಲಿ ಆಮ್ ಆದ್ಮಿ ಪಕ್ಷ ಗೆಲ್ಲುತ್ತೆ ಅಂತ ಬರ್ತಿದೆಯಂತೆ. ಹಂಗಿದ್ದಾಗ ಯಾಕೆ ಬಿಟ್ಕೊಡ್ಬೇಕು ಅಂತಾರೆ ಅವರು ಸೀಟ್ನ, ಯಾಕೆ ಬಿಟ್ಕೊಡ್ಬೇಕು ಅಂತ. ಕಾಂಗ್ರೆಸ್ಸಿನ ಶಾಸಕರು ಒಬ್ಬರು ಹೇಳಿದ್ದಾರೆ, ನಾವು ಎಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀವಿ. ಅರವಿಂದ್ ಕೇಜ್ರಿವಾಲ್ ಹೇಳೋದು ಪಂಜಾಬ್ನಲ್ಲಿ ಬಿಟ್ಕೊಡೋದಿಲ್ಲ, ದಿಲ್ಲಿಲಿ ಬೇಕಿದ್ರೆ ಬಿಟ್ಕೊಡ್ತೀವಿ ಅಂತ. ದಿಲ್ಲಿಲಿ 7 ಲೋಕಸಭಾ ಕ್ಷೇತ್ರ ಬರ್ತವೆ. ದಿಲ್ಲಿಲಿ ಕಷ್ಟ ಇದೆ ಅರವಿಂದ್ ಕೇಜ್ರಿವಾಲ್ಗೆ. ಕಳೆದ 2 ಚುನಾವಣೆಯಲ್ಲಿ 7 ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ದುಕೊಂಡಿದೆ. ಅಲ್ಲಿ 7 ಕ್ಷೇತ್ರಗಳನ್ನು ಅಲ್ಲಿ ಬೇಕಿದ್ರೆ ಮಾಡ್ಕೊಳ್ಳೋಣ ಅಂತ. ದೆಹಲಿಯ ವಿಷಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೆನೇ ಹೇಳಿದರು ತಮ್ಮ ದೆಹಲಿಯ ಕಾಂಗ್ರೆಸ್ ಘಟಕಕ್ಕೆ, 7 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋಕ್ಕೆ ರೆಡಿ ಇರಿ ಅಂತ. ಅದರ ಅರ್ಥ ಹಂಗಿದ್ರೆ ಪಂಜಾಬ್ ಮತ್ತು ದೆಹಲಿಯಲ್ಲಿ ಮೈತ್ರಿ ಇಲ್ಲ. ಹಂಗಿದ್ಮೇಲೆ ಆಮ್ ಆದ್ಮಿ ಪಕ್ಷ INDAನಲ್ಲಿ ಇದ್ದಾದರೂ ಏನು ಕತೆ? ಅರವಿಂದ್ ಕೇಜ್ರಿವಾಲ್ ಮೈತ್ರಿಕೂಟದಲ್ಲಿ ಇದ್ಕೊಂಡು ಏನು ಮಾಡ್ತಾರೆ? ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಸೀಟ್ ಬಿಟ್ಕೊಡೋದಕ್ಕೆ ತಯಾರಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ನವ್ರು ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಹಿಂಗಿದೆ ಇದು. ಮೊನ್ನೆ ಮಾತಾಡಿದ್ರು ಪಂಜಾಬ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಮೀಟಿಂಗಿಂತ ಮುಂಚೆ. ಕೇಳಿಸ್ಕೊಳ್ಳಿ ಅದನ್ನೊಂದು ಸಲ. और अभी लोकसभा के अंदर चुनाव आ रहे हैं, 13 सीट पंजाब की है और 1 सीट चंडीगढ़ की है. मेरा दिल कहता है जिस तरह से अभी पंजाब के अंदर घर घर के अंदर खुशी छाई हुई है, सारे हर आदमी को फायदा हो रहा है पंजाब के अंदर. 13 की 13 सीट आप आम आदमी पार्टी को दीजिएगा, हमारे हाथ मजबूत कीजिएगा. और अभी लोकसभा के अंदर चुनाव आ रहे हैं, 13 सीट पंजाब की है और 1 सीट चंडीगढ़ की है. मेरा दिल कहता है जिस तरह से अभी पंजाब के अंदर घर घर के अंदर खुशी छाई हुई है, सारे हर आदमी को फायदा हो रहा है पंजाब के अंदर. ಪಂಜಾಬ್ನಲ್ಲಿ ಕಾಂಗ್ರೆಸ್ ಶಾಸಕರೊಬ್ಬರ ಹೇಳಿಕೆ ಇದು. ಅಮರೀಂದರ್ ಸಿಂಗ್ ರಾಜಾ, ನಮ್ಮ ಹೈಕಮಾಂಡು 13 ಕ್ಷೇತ್ರ ಗೆಲ್ಲಿಸುವುದಕ್ಕೆ ನಮಗೆ ಸೂಚನೆ ಕೊಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ನಮಗೆ ಸೂಚನೆ ಕೊಟ್ಟಿದೆ, 13 ಕ್ಷೇತ್ರ ಗೆಲ್ಲಿಸಬೇಕು ನೀವು ಅಂತ. ಎಲ್ಲ ಕ್ಷೇತ್ರಗಳಲ್ಲಿ ತಯಾರಿ ಸ್ಟ್ರಾಟಜಿ ನಡೆಸುವುದಕ್ಕೆ ಸೂಚಿಸಿದೆ. 13 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತಯಾರಿ ನಡೆಸಿದೆ ಅಂತ. ಅಲ್ಲಿಗೆ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷದ ಮೈತ್ರಿ ಇಲ್ಲ ಅಂತ ಅರ್ಥ ಆಗುತ್ತೆ. ಬಟ್ ಮೀಟಿಂಗಿಗೆ ಬರ್ತಾರಪ್ಪ ಅವರು, ಎಲ್ಲಿ ಮೈತ್ರಿ ಮಾಡ್ಕೊತಾರ ಏನು ಅರ್ಥ ಆಗ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.